ಕೆಲವರು ಕಿಂಗ್ ಅಂತಾರೆ, ಇನ್ನೂ ಕೆಲವರು ರನ್ ಮೆಷಿನ್ ಅಂತಾರೆ. ವಯಸ್ಸು 35, 25 ವರ್ಷದವರು ನಾಚ್ಕೋಬೇಕು ಅಂತಹ ಸ್ಟ್ಯಾಮಿನಾ ಕೊಹ್ಲಿದು. ಹೇಗೆ ಸಾಧ್ಯ ಆಯಿತು ಇದೆಲ್ಲ? ಇಷ್ಟು ವರ್ಷಗಳ ಕಾಲ ಅದೇ ಫಾರ್ಮ್ನಲ್ಲಿ ಅದೇ ಸ್ಟೈಲ್ನಲ್ಲಿ ಬ್ಯಾಟಿಂಗ್ ಆಡೋದು ಹೇಗೆ? ಇದಕ್ಕೆಲ್ಲ ಕಾರಣ ವಿರಾಟ್ನ ಶಿಸ್ತು ಮತ್ತು ಫಿಟ್ನೆಸ್. ವಿರಾಟ್ ಎಷ್ಟರ ಮಟ್ಟಿಗೆ ಫಿಟ್ನೆಸ್ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ, ಅವರು ಕುಡಿಯೋ ನೀರಿಗೆ ಅಂತ ವರ್ಷಕ್ಕೆ 8 ರಿಂದ 9 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಅದೇ ಕಾರಣಕ್ಕೆ ಇವತ್ತು ವಿರಾಟ್ ಹೊಸ ಹುಡುಗರಿಗಿಂತಲೂ ಇಷ್ಟೊಂದು ಆಕ್ಟಿವ್ ಆಗಿರೋದು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ಪ್ಲೇಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚರ ಶಂಕರ್. ಕೆಲವರು ಕಿಂಗ್ ಅಂತಾರೆ, ಇನ್ನೂ ಕೆಲವರು ರನ್ ಮೆಷಿನ್ ಅಂತಾರೆ. ಇದ್ಯಾವುದು ಸುಮ್ಮನೆ ಬಂದಿದ್ದಲ್ಲ. ಅದಕ್ಕಾಗಿ ವಿರಾಟ್ ಬೆವರು ಸುರಿಸಿದ್ದಾರೆ. ವಯಸ್ಸು 35, 25 ವರ್ಷದವರು ನಾಚ್ಕೋಬೇಕು ಅಂತಹ ಸ್ಟ್ಯಾಮಿನಾ ಕೊಹ್ಲಿದು. ಬಿಟ್ವೀನ್ ದ ವಿಕೆಟ್ ರನ್ನಿಂಗ್ ಮಾಡಿದ್ರೆ ಎದುರುಗಡೆ ಇರೋ ಬ್ಯಾಟ್ಸ್ಮನ್ ಸುಸ್ತಾಗಿ ದಮ್ಮಯ್ಯ ಬೇಡ ಅನ್ಬೇಕು, ಆ ಥರ ರನ್ನಿಂಗ್. ಕೆಲವರೆಲ್ಲ ವರ್ಷದಲ್ಲಿ 2-3 ತಿಂಗಳು ಇಂಜುರಿ ಆಗೇ ಇರ್ತಾರೆ. ಆದರೆ ವಿರಾಟ್ ಹಾಗೆ ಇಂಜುರಿ ಆಗಿ ಹೊರಗುಳ್ದಿದ್ದೇ ನೋಡಿಲ್ಲ. ಹೇಗೆ ಸಾಧ್ಯ ಆಯಿತು ಇದೆಲ್ಲ? ಇಷ್ಟು ವರ್ಷಗಳ ಕಾಲ ಅದೇ ಫಾರ್ಮ್ನಲ್ಲಿ ಅದೇ ಸ್ಟೈಲ್ನಲ್ಲಿ ಬ್ಯಾಟಿಂಗ್ ಆಡೋದು ಹೇಗೆ? ಇದಕ್ಕೆಲ್ಲ ಕಾರಣ ವಿರಾಟ್ನ ಶಿಸ್ತು ಮತ್ತು ಫಿಟ್ನೆಸ್. ವಿರಾಟ್ ಯಾವತ್ತೂ ಕೂಡ ಅದ್ರಲ್ಲಿ ರಾಜಿ ಆದವರೇ ಅಲ್ಲ. ವಿರಾಟ್ ಸೀನಿಯರ್ ಪ್ಲೇಯರ್ ಅಂತ ಜಿಮ್ನಲ್ಲಿ ವರ್ಕೌಟ್ ಮಾಡದೆ, ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡದೆ ಅಹಂಕಾರ ತೋರಿಸೋದೇ ಇಲ್ಲ. ವಿರಾಟ್ ತನ್ನ ಕ್ರಿಕೆಟ್ ಕೆರಿಯರ್ಗೋಸ್ಕರ ಇಡೀ ಜೀವನವನ್ನೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಒಂದು ಕಾಲದಲ್ಲಿ ವಿರಾಟ್ ಕೊಹ್ಲಿಗೆ ಚೋಲೆ ಬಟನ್ ಅಂದರೆ ಬಹಳ ಇಷ್ಟ. ಆದರೆ ಈಗ ಅದು ಸ್ಪೋರ್ಟ್ಸ್ ಮೆನ್ಸ್ಗೆ ಒಳ್ಳೇದಲ್ಲ ಅಂತ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ. ಕಮಿಟ್ಮೆಂಟ್ ಅಂದರೆ ಇದು. ಈಗಿನ ಕಾಲ ಆಟಗಾರರು ಒಂದೆರಡು IPL ಆಗ್ಬಿಟ್ರೆ ಸಾಕು, ತಲೆ ಮೇಲೆ ಕಿರೀಟ ಬಂದ್ಬಿಡುತ್ತೆ. ಪಾರ್ಟಿ ಮಸ್ತಿ ಅಂತ ಮೋಜಿನ ಜೀವ ಶುರು ಮಾಡ್ಕೊಳ್ತಾರೆ. ಹೆಂಗೆ ಬಂದ್ರೋ ಹಾಗೆ ನಾಪತ್ತೆ ಆಗ್ಬಿಡ್ತಾರೆ. ಆದರೆ ವಿರಾಟ್ ಎಷ್ಟೇ ಫೇಮಸ್ ಆದರೂ ಕೂಡ ಅವರ ಡಯಟ್, ಅವರ ಲೈಫ್ ಸ್ಟೈಲ್ ಬದಲಾಗಿಲ್ಲ. ಅವರು ಇಷ್ಟೊಂದು ಫಿಟ್ ಆಗಿದ್ದಾರೆ ಅಂದರೆ ಅವರ ಲೈಫ್ ಸ್ಟೈಲ್ ಮತ್ತು ಡಯಟ್. ವಿರಾಟ್ ಎಷ್ಟರ ಮಟ್ಟಿಗೆ ಫಿಟ್ನೆಸ್ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ, ಅವರು ಕುಡಿಯೋ ನೀರಿಗೆ ಅಂತ ವರ್ಷಕ್ಕೆ 8 ರಿಂದ 9 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಅವರು ಕುಡಿಯೋ 1 ಲೀಟರ್ ನೀರಿನ ಬೆಲೆ 700 ರೂಪಾಯಿ. ವಿರಾಟ್ ಕುಡಿಯೋ ನೀರಿನ ಹೆಸರು ಏವಿಯನ್. 1 ಲೀಟರ್ ಈ ನೀರಿನ ಬಾಟಲ್ ಬೆಲೆ ಸುಮಾರು 700 ರೂಪಾಯಿ. ಅಂದರೆ ಕೊಹ್ಲಿಗೆ ಏನಿಲ್ಲ ಅಂದರೂ 8 ರಿಂದ 9 ಲಕ್ಷ ರೂಪಾಯಿನ ನೀರಿಗೆ ಅಂತಾನೆ ಖರ್ಚು ಮಾಡ್ತಾರೆ. ಇದು ಫ್ರಾನ್ಸ್ನಲ್ಲಿ ಸಿಗುವಂತಹ ನೈಸರ್ಗಿಕ ನೀರು. ಇದರಲ್ಲಿ ಮನುಷ್ಯನ ದೇಹಕ್ಕೆ ಬೇಕಾದಂಥ ಎಲ್ಲ ಮಿನರಲ್ಸ್ ಕೂಡ ಇರುತ್ತೆ. ನಂತರ ಅದನ್ನು ಫಿಲ್ಟರ್ ಮಾಡಿ ಮಾರಾಟ ಮಾಡಲಾಗುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಚರ್ಮವು ಕಾಂತಿಯುತವಾಗಿರುತ್ತೆ. ಖಿನ್ನತ ಹೋಗಲಾಡಿಸೋದಕ್ಕೆ ಕೂಡ ಈ ನೀರು ಸಹಾಯ ಮಾಡುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ದೇಹವನ್ನು ಹೈಡ್ರೀಕರಿಸುತ್ತೆ. ಇದರಿಂದಲೇ ವಿರಾಟ್ ಅಷ್ಟು ದೊಡ್ಡ ಇನ್ನಿಂಗ್ಸ್ ಕಟ್ಟಿದ್ರು ಸುಸ್ತಾಗೋದಿಲ್ಲ. ವಿರಾಟ್ ಕೊಹ್ಲಿ ಡಯಟ್ ಮತ್ತು ವರ್ಕೌಟ್ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಸ್ಪೋರ್ಟ್ಸ್ ಮ್ಯಾನ್ಗೆ ಮುಖ್ಯವಾಗಿ ಬೇಕಾಗಿರೋದು ಇದೆ ಅಲ್ವಾ? ಅದೇ ಕಾರಣಕ್ಕೆ ಇವತ್ತು ವಿರಾಟ್ ಹೊಸ ಹುಡುಗರಿಗಿಂತಲೂ ಇಷ್ಟೊಂದು ಆಕ್ಟಿವ್ ಆಗಿರೋದು. ಇದೇ ವಿರಾಟ್ನ ಸ್ಟ್ಯಾಮಿನಾದ ಸೀಕ್ರೆಟ್. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.